ಇಂತೂ ನವೆಂಬರ್ ತಿಂಗಳ ಕ್ರಾಂತಿ ಮುಗಿಸಿ ಕಾಂಗ್ರೆಸ್ ನಾಯಕರೆಲ್ಲ ಶಾಂತಿ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಮೊನ್ನೆ ಮುಖ್ಯಮಂತ್ರಿಯವರ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಜೊತೆಗೆ ನಡೆದ ಮಾತುಕತೆಯಲ್ಲಿ ಹೈಕಮಾಂಡ್ ಹೇಳಿದ್ದಕ್ಕೆ ಜೈ ಅನ್ನುವಂತಹ ಒಂದು ಸಾಲಿನ ನಿರ್ಣಯಕ್ಕೆ ಇಬ್ರೂ ನಾಯಕರು ಬಂದಿದ್ದರು. ನಾಳೆ ಶಿವಕುಮಾರ್ ಅವರ ಮನೆಯಲ್ಲಿ ನಾಟಿ ಕೋಳಿ ಸಾರು ಮೆಲ್ಲುತ್ತಾ ಸದೃಢ ಸರ್ಕಾರದ ಜನಪ್ರಿಯತೆ ಹೆಚ್ಚಿಸಿಕೊಳ್ಳುವುದು ಹೇಗೆ ಎಂಬ ಬಗ್ಗೆ ಚರ್ಚೆ ನಡೆಸಲಿದ್ದಾರಂತೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ತಿಂಡಿಯಲ್ಲಿ ತೀರ್ಮಾನ. ಕರ್ನಾಟಕದ ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ, ಬಣ ರಾಜಕೀಯ, ಬಡಿದಾಟದ ರಾಜಕೀಯ, ಹೀಗೆ ನಾನಾ ರೀತಿಯಲ್ಲಿ ರಾಜಕೀಯಗಳನ್ನು ನೋಡಿದ್ದೇವೆ. ಈಗಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಡಿನ್ನರ್ ರಾಜಕೀಯ, ಬ್ರೇಕ್ಫಾಸ್ಟ್ ರಾಜಕೀಯ, ಲಂಚ್ ರಾಜಕೀಯ, ಹೀಗೆ ಬಹಳ ಜೋರಾಗಿ ಸಾಗ್ತಾ ಇರುವಂಥವು. ತಿಂಡಿಯಲ್ಲೇ ಎಲ್ಲವೂ ಕೂಡ ತೀರ್ಮಾನ ಆಗ್ತಾ ಇದೆ. ಇನ್ನೇ ನವೆಂಬರ್ ಕ್ರಾಂತಿ ತೀವ್ರಗೊಂಡು ರಾಜ್ಯದಲ್ಲಿ ದೊಡ್ಡದೇನೋ ಬದಲಾವಣೆ ಆಗೇ ಬಿಡುತ್ತೆ ಅಂತ ಜನ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ರು. ಏನು ಮಾತಿನ ಅಬ್ಬರಗಳಿದ್ವು, ಯಾವ್ಯಾವ ಸ್ವರೂಪದಲ್ಲಿ ಟ್ವೀಟ್ಗಳಿದ್ವು, ಇವೆಲ್ಲ ನೋಡಿದ್ವಿ ನಾವು. ಈ ನಾಯಕರುಗಳನ್ನು ನಂಬಿ ಅವರವರ ಸಮುದಾಯದ ಮುಖಂಡರು, ಸ್ವಾಮೀಜಿಗಳು, ಅವರ ಬೆಂಬಲಿಗರು, ಶಾಸಕರು, ಮಂತ್ರಿಗಳು, ಹೀಗೆ ಎಲ್ಲರೂ ಏನೋ ದೊಡ್ಡದು ನಡೀತಿರುವಾಗ ನಾವು ಸುಮ್ಮನೆ ಬಾಯಿ ಮುಚ್ಚಿ ಕುಳಿತರೆ ಹೇಗೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದರು. ಯಾವಾಗ 9ನೇ ದಿನಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವಂತೆ ಹೈಕಮಾಂಡ್ ಹೇಳ್ತೋ, CM DCM ಇಬ್ಬರೇ ಕುಳಿತು ಇಡ್ಲಿ ಸಾಂಬಾರ್ ತಿನ್ನುತ್ತಾ ತಮ್ಮಿಬ್ಬರ ಸುತ್ತ ಇದ್ದಿದ್ದಂತಹ ಬಿರುಕುಗಳಿಗೆ ತೇಪೆ ಹಾಕಿದ್ರು. ಆ ತೇಪೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದರೆ, ಇವತ್ತು DCM ಹೇಳ್ತಾ ಇದ್ದಾರೆ, ನಾವಿಬ್ಬರು ಬ್ರದರ್ಸ್, ನಮ್ಮಿಬ್ಬರ ನಡುವೆ ಯಾವುದೇ ಬಿರುಕುಗಳಿಲ್ಲ ಅಂತ. ಅಲ್ಲ, ಇವರನ್ನು ನಂಬಿ ಮೊನ್ನೆಲ್ಲ ಮಾತನಾಡಿದಂಥವ್ರು ಈ ಬ್ರದರ್ಸ್ ಜೋಡಿ ನೋಡಿ ಏನು ಹೇಳಬೇಕು? ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇವರಿಬ್ಬರನ್ನು ಇಷ್ಟು ಹತ್ತಿರಕ್ಕೆ ತಂದರೆ, ಎರಡನೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದು ಕೂಡ ನಾಟಿ ಕೋಳಿ ಮತ್ತು ಇತರೆ ಖಾದ್ಯಗಳೆಲ್ಲ ರೆಡಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಒಂದು ಮಾಹಿತಿಯು ಕೂಡ ಇದೆ. ಇದ್ರ ಜೊತೆಗೆ ತಿಂತ ಕೂತ್ಕೊಂಡು ಇವ್ರು ಏನೇನೆಲ್ಲ ನಿರ್ಧಾರ ಮಾಡ್ತಾರೆ, ಯಾವ ಸ್ವರೂಪದಲ್ಲಿ ಈ ಸರ್ಕಾರ ಸುಸೂತ್ರವಾಗಿ ನಡೆದುಕೊಂಡು ಹೋಗೋದಕ್ಕೆ ತೀರ್ಮಾನ ಆಗುತ್ತಾ, ಅಥವಾ ನಿಜಕ್ಕೂ ಕೂಡ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಸುಳಿವು ಅಥವಾ ಬದ್ಧತೆಯನ್ನು ಪ್ರದರ್ಶನ ಮಾಡುವಂಥದ್ದು, ಇವೆಲ್ಲ ಏನಾದರೂ ನಡೆಯುತ್ತಾ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಅದರ ಬಗ್ಗಿನ ವಿವರವಾದಂತಹ ವರದಿಯನ್ನು ತೋರಿಸ್ತೀನಿ ನಿಮಗೆ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ತಿಂಡಿಯಲ್ಲಿ ತೀರ್ಮಾನ, ಏನೆಲ್ಲ ತೀರ್ಮಾನ ಆಗುತ್ತೆ ಅಂತ ನೋಡಬೇಕಿದೆ. ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ, ಚಳಿಗಾಲದ ಬಿಸಿ ಬಿಸಿ. ದೆಹಲಿಯಲ್ಲಿ ಇವತ್ತಿನಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿದೆ. 20 ದಿವಸಗಳ ಕಾಲ ನಡೆಯುವಂತಹ ಅಧಿವೇಶನ ಇದು. ಆದರೆ ಈ ಅಧಿವೇಶನದಲ್ಲಿ ಮಾತಿಗಿಂತ ಚರ್ಚೆಗಿಂತ ಗಲಾಟೆನೇ ಬಿಸಿ ಹೆಚ್ಚಿಸಿದೆ. SIR ವಿಚಾರವನ್ನು ಮುಂದಿಟ್ಟು ಲೋಕಸಭೆ ಕಲಾಪ ನಡೆಯದೇ ಹೋಗಿದೆ. ಅಲ್ಲಿ ಕಲಾಪ ಶುರುವಾಗುತ್ತೆ, ಕಲಾಪ ಮುಂದೂಡಿಕೆ ಆಗುತ್ತೆ. ಮೊದಲ ವಾರವನ್ನು ಕೇವಲ ಕಲಾಪ ಶುರು ಮಾಡಿ ಮುಂದೂಡಿಕೆ ಮಾಡೋದಕ್ಕೆ ಅಂತಲೇ ಮೀಸಲಿಟ್ಟಂಗೆ ಕಾಣ್ತಾ ಇದೆ. ಇತ್ತೀಚಿನ ವರ್ಷಗಳಲ್ಲಿ ನಡೀತಾ ಇರುವಂತಹ ಪ್ರತಿ ಕಲಾಪದ ವಿಚಾರ ಕೂಡ ಹೀಗೆ ಆಗಿದೆ. ಮೊದಲ ಒಂದು ವಾರ ನೋ ಡಿಬೇಟ್, ಓನ್ಲಿ ಬರೋದು, ಗಲಾಟೆ ಮಾಡೋದು, ಎದ್ದು ಹೋಗೋದು. ಇನ್ನು ರಾಜ್ಯಸಭೆಯಲ್ಲಿ ನೂತನ ಉಪರಾಷ್ಟ್ರಪತಿಯವರು ಮೊದಲ ಬಾರಿಗೆ ಸಭಾಪತಿಗಳಾಗಿ ಕಲಾಪ ಆರಂಭಿಸಿದ್ರಿಂದಾಗಿ ಅವರನ್ನು ಅಭಿನಂದಿಸುವ ಭಾಷಣ ಎರಡೂ ಕಡೆಯಿಂದ, ಆಡಳಿತ ಪಕ್ಷದ ಕಡೆಯಿಂದ ಪ್ರಧಾನಮಂತ್ರಿಯವರು ಕೂಡ ಮಾತನಾಡಿದ್ದಾರೆ, ಪ್ರತಿಪಕ್ಷದ ಕಡೆಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಇನ್ನಿತರ ಪಕ್ಷಗಳ ನಾಯಕರುಗಳು ಕೂಡ ಮಾತನಾಡಿದರೆ ಎರಡೂ ಕಡೆಗಳಿಂದ ಆ ರೀತಿಯಂಥ ಅಭಿನಂದನಾ ಭಾಷಣ ನಡೆದಿದೆ. ಅದಾದ ನಂತರ SIR ವಿಚಾರದಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಈ ಚಳಿಗಾಲದ ಬಿಸಿ ಬಿಸಿ ಹೇಗಿತ್ತು ಇವತ್ತು ಸದನದಲ್ಲಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ತಿಂಡಿಯಲ್ಲಿ ತೀರ್ಮಾನ ಆಗುವಂಥದ್ದು ಏನು ಅಂತ ಹೇಳಿ, ರಾಜ್ಯ ರಾಜಕೀಯದಲ್ಲಿ ನೋಡಿ, ಸಿದ್ದರಾಮಯ್ಯನವರ ಸರ್ಕಾರ ಬಂದ ನಂತರ, ಈ ಅವಧಿಯಲ್ಲಿ ಸರ್ಕಾರ ಬಂದ ನಂತರ ಎಷ್ಟು ಡಿನ್ನರ್ ಮೀಟಿಂಗ್ಗಳಾಗಿರಬಹುದು. ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಪರಮೇಶ್ವರ್ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಮಹದೇವಪ್ಪ ಅವರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್, ಹಾಗೇನೆ ಮತ್ತಿನ್ನೊಂದ್ಸಲ ತಿರುಗಿ ಹೇಳೋದಿದ್ರೆ ಇವರುಗಳ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, KN ರಾಜಣ್ಣ ಅವರಿದ್ದಾಗ ಅವ್ರ ಮನೆಯಲ್ಲಿ ಮೀಟಿಂಗು, ಅವರು ಮಂತ್ರಿಯಾಗಿದ್ದಾಗ, ಸಿದ್ದರಾಮಯ್ಯನವ್ರ ಮನೆಯಲ್ಲಿ ವರ್ಷಕ್ಕೊಂದು ಬಾರಿ ಅಥವಾ 2 ಬಾರಿಯ ಡಿನ್ನರ್ ಮೀಟಿಂಗ್ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್, ಹೀಗೆ ಒಂದಾದ ಮೇಲೊಂದು ಮೀಟಿಂಗ್ಗಳು ನಡೀತಾ ಹೋಗ್ತವೆ. ಅದರ ನಡುವೆ ಒಕ್ಕಲಿಗ ಶಾಸಕರ ಲಂಚ್ ಮೀಟಿಂಗ್, ದಲಿತ ಶಾಸಕರುಗಳ ಡಿನ್ನರ್ ಮೀಟಿಂಗ್, ಲಿಂಗಾಯತ ಸಮುದಾಯದ ನಾಯಕರುಗಳದ್ದು ಒಂದು ಮೀಟಿಂಗ್, ಹೀಗೆ ಬೇರೆ ಬೇರೆ ಮೀಟಿಂಗ್.
ಇದೆಲ್ಲ ಆದ ನಂತರ ಈಗ ಸಿದ್ದರಾಮಯ್ಯನವರ ಮನೆಯಲ್ಲಿ ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದು ಇಬ್ಬರೇ ಕೂತ್ಕೊಂಡು ತಿನ್ನುವಂಥದ್ದು. ಇಬ್ಬರೇ ಇಡ್ಲಿ ಸಾಂಬಾರನ್ನು ಇಬ್ಬರೇ ಕೂತ್ಕೊಂಡು ತಿಂದಿದ್ದಾರೆ. CM ಮತ್ತು DCM ಇಬ್ಬರು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕವಾಗಿ ಅಷ್ಟು ದಿವಸ ಏನು ಕುರ್ಚಿ ಸಿದ್ದರಾಮಯ್ಯನವರ ಕುರ್ಚಿಯಲ್ಲಿ ಶಿವಕುಮಾರ್ ಅವರು ಕೂತೇ ಬಿಡ್ತಾರೆ, ಅದಕ್ಕಿನ್ನೇನು ಮುಹೂರ್ತ ಆಲ್ರೆಡಿ ನಿಗದಿಯಾಗಿದೆ, ಪ್ರಮಾಣ ವಚನ ಬೋಧಿಸುವುದು ಮಾತ್ರ ಬಾಕಿ ಇದೆ ಅನ್ನುವಂಥ ರೀತಿಯಲ್ಲಿ ಕೆಲವು ಶಾಸಕರು ಮಾತನಾಡ್ತಾ ಇದ್ರು. ಆದರೆ ಅವೆಲ್ಲವೂ ಕೂಡ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದು ಕೈ ತೊಳೆಯೋದ್ರ ಒಳಗಡೆ ಅವೆಲ್ಲವೂ ಕೂಡ ದೂರ ಹೋಗುತ್ತಿದೆ, ಗಡುವು ಸರಿದು ಹೋಗಿದೆ. ಈಗ 2ನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗು ನಡೆಯೋದಿದೆ. ಬ್ರೇಕ್ಫಾಸ್ಟ್ ಮಾತ್ರ ಇದೆ ಅಂತೆ, ಮೀಟಿಂಗ್ ಇರೋದು ಅನುಮಾನ ಇದೆ. ಬ್ರೇಕ್ಫಾಸ್ಟ್ಗೆ ಕರೆದಿದ್ದಾರೆ ಅಂತ ಹೇಳ್ಕೊಂಡು CM ಕೂಡ ಹೇಳಿದ್ದಾರೆ. ಹೀಗಾಗಿ ಬ್ರೇಕ್ಫಾಸ್ಟ್ ಇರುತ್ತೆ. ಯಾವ್ಯಾವ ಸ್ವರೂಪದ ಚರ್ಚೆ ಈ ಬ್ರೇಕ್ಫಾಸ್ಟ್ನ ಸುತ್ತಲೂ ನಡೆದಿದೆ ಅನ್ನೋದು ನಿಮಗೆ ತೋರಿಸ್ತೀವಿ. ನಾಳೆ ಬ್ರೇಕ್ಫಾಸ್ಟ್ 9:30ಗೆ DCM ಮನೆಯಲ್ಲಿ. ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕುರ್ಚಿ ಕಚ್ಚಾಟಕ್ಕೆ ಬ್ರೇಕ್ಫಾಸ್ಟ್ ಮೂಲಕ ಮದ್ದು ಅರೆಯಲಾಗಿದೆ. ಮೊನ್ನೆ CM ಮನೆಯಲ್ಲಿ ಬೆಳಗ್ಗಿನ ಉಪಹಾರ ನಡೆದ್ರೆ ನಾಳೆ DK ಮನೆಯಲ್ಲಿ ಬ್ರೇಕ್ಫಾಸ್ಟ್ ನಿಗದಿಯಾಗಿದೆ. CM ಮನೆಯಲ್ಲಿ ಇಡ್ಲಿ ಸಾಂಬಾರು ತಿಂದ ಮೇಲೆ ಕುರ್ಚಿಗಾಗಿ ನಡೆಯುತ್ತಿದ್ದ ಕದನ ಶಾಂತವಾಗಿದ್ದು ಎಲ್ಲರೂ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಇದೀಗ DKಶಿ ಮನೆಯಲ್ಲಿ ಸಿದ್ದರಾಮಯ್ಯನವರಿಗೆ ಬೆಳಗ್ಗಿನ ತಿಂಡಿ ಬಡಿಸಲು ಸಿದ್ಧತೆ ಶುರುವಾಗಿದೆ. ನಾಳೆ DCM ಮನೆಯಲ್ಲಿ ತಿಂಡಿ ಮಾಡಲು ಆಹ್ವಾನ ಬರುತ್ತೆ ಎಂದು ಇವತ್ತು ಬೆಳಿಗ್ಗೆಯೇ CM ಸಿದ್ದರಾಮಯ್ಯ ವಿಶ್ವಾಸ ಇಟ್ಟುಕೊಂಡಿದ್ದರು. ಅದೇ ರೀತಿಯಲ್ಲೇ ಆಹ್ವಾನ ಬಂದಿತ್ತು. ನಾಳೆ ಬೆಳಿಗ್ಗೆ 9:30ಕ್ಕೆ DCM ಮನೆಗೆ ಹೋಗೋದಾಗಿ CM ಹೇಳಿದ್ದಾರೆ. ನಾಳೆ ಬ್ರೇಕ್ಫಾಸ್ಟ್ 9:30ಗೆ DCM ಮನೆಯಲ್ಲಿ. ನಾಳೆ ಬ್ರೇಕ್ಫಾಸ್ಟ್ 9:30ಗೆ DCM ಮನೆಯಲ್ಲಿ. ಇನ್ನು ಮಂಗಳವಾರ ಬೆಳಿಗ್ಗೆಯೇ ತಿಂಡಿಗೆ ಕರೆದಿರುವುದು ನಾನ್ ವೆಜ್ ಅಡುಗೆ ತಯಾರಿ ಮಾಡಲು ಎನ್ನುವುದು DCM ಮನೆಯ ಆಪ್ತ ಮೂಲಗಳು ತಿಳಿಸಿವೆ. CM ಸಿದ್ದರಾಮಯ್ಯ ಅವರಿಗೂ ನಾಟಿ ಕೋಳಿ ಅಂದ್ರೆ ಇಷ್ಟ. ಇದೇ ಕಾರಣಕ್ಕಾಗಿ DCM DKಶಿ ನಾಟಿ ಕೋಳಿಯ ಜೊತೆಗೆ ವಿವಿಧ ಖಾದ್ಯಗಳನ್ನು ರೆಡಿ ಮಾಡೋದಿಕ್ಕೆ ಹೇಳಿದ್ದಾರಂತೆ. ಕನಕಪುರದಿಂದ ತರಿಸಿ ಮನೆಯಲ್ಲೇ ಸಾಕುತ್ತಿರುವ ನಾಟಿ ಕೋಳಿಯ ಫ್ರೈ ಮಾಡಿಸಬೇಕು ಎಂದು DKಶಿ ಹೇಳಿದ್ದಾರಂತೆ. ಇದರ ಜೊತೆಗೆ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಸೂಪ್, ನಾಟಿ ಕೋಳಿ ಚಾಪ್ಸ್, ನಾಟಿ ಕೋಳಿ ಬಿರಿಯಾನಿ ಇರಲಿದೆ. ಜೊತೆಗೆ ಇಡ್ಲಿ ಪೂರಿ ಕೂಡ CMಗೆ ಉಣಬಡಿಸಲು DK ಮನೆಯಲ್ಲಿ ತಯಾರಿ ನಡೆದಿದೆ. ನವೆಂಬರ್ 20ರಂದು ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತಿದ್ದಂತೆ ಕ್ರಾಂತಿ ಶುರುವಾಗಿತ್ತು. CM ಹಾಗೂ DCM ನಡುವೆ ಒಳಗೊಳಗೆ ಅಸಹಕಾರ ಚಳುವಳಿ ಶುರುವಾಗಿತ್ತು. DCM ಬೆಂಬಲಿಗರು ದೆಹಲಿಗೆ ಹಾರಿದ್ರು. ಶಿವಕುಮಾರ್ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂದೆಲ್ಲ ಹೇಳ್ಕೊಂಡೇ ಓಡಾಡುತ್ತಿದ್ರು. ಇತ್ತ CM ಬೆಂಬಲಿಗರು ಯಾವುದೇ ಕಾರಣಕ್ಕೂ CM ಬದಲಾವಣೆ ಇಲ್ಲ, ಸಿದ್ದರಾಮಯ್ಯ ಚೆನ್ನಾಗಿ ಆಡಳಿತ ಮಾಡುತ್ತಿದ್ದಾರೆ, ಅವರೇ ಮುಂದುವರಿಯುತ್ತಾರೆ ಎಂಬ ವಿಶ್ವಾಸದಲ್ಲಿಯೇ ಮಾತನಾಡುತ್ತಿದ್ರು. ಆದರೆ ಈ ಎರಡೂ ಕಡೆಯವರ ಮಾತುಗಳಿಂದಾಗಿ ಸರ್ಕಾರ ಎಂಬ ರಥವನ್ನ ವಿರುದ್ಧ ದಿಕ್ಕಿಗೆ ಎಳೆಯುತ್ತಿರುವಂತೆ ಕಾಣುತ್ತಿತ್ತು. ಕಡೆಗೆ 1 ವಾರ ಸುಮ್ಮನೆ ಕಾದು ನೋಡಿದ ಕಾಂಗ್ರೆಸ್ ಹೈಕಮಾಂಡ್ ನೀವಿಬ್ರೂ ಜೊತೆಯಲ್ಲಿ ತಿಂಡಿ ತಿಂದು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂದಮೇಲೆ CM ಮನೆಯಲ್ಲಿ ಉಪಹಾರದ ವ್ಯವಸ್ಥೆಯಾಗಿತ್ತು. CM ಕರೆದ ತಕ್ಷಣ ಅವರ ಮನೆಗೆ ಹೋಗಿದ್ದ DCM ಕೂಡ ತಮ್ಮ ನಡುವಿನ ಬಿಗುಮಾನಗಳನ್ನ ಬದಿಗಿಟ್ಟು ಜೊತೆಯಾಗಿ ಕೆಲಸ ಮಾಡುವ ಸಂದೇಶ ರವಾನಿಸಿದ್ರು. ಅಲ್ಲದೆ ಅದಾದ ನಂತರ ಸರ್ಕಾರಿ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮಗಳಲ್ಲಿ ಫುಲ್ ಆಕ್ಟಿವ್ ಆಗಿ DCM DKಶಿ ಪಾಲ್ಗೊಳ್ಳುತ್ತಿದ್ದಾರೆ. ವಿಧಾನಸೌಧದಲ್ಲಿ ನಡೆದ ಗಾಂಧಿಗ್ರಾಮ ಪುರಸ್ಕಾರ ಸಮಾರಂಭದಲ್ಲೂ ಒಗ್ಗಟ್ಟು ಪ್ರದರ್ಶನವಾಗಿದೆ. ವೇದಿಕೆಗೆ ತಾವು ಬರುವ ಮುನ್ನವೇ ಬಂದಿದ್ದ DKಗೆ CM ದೂರದಿಂದಲೇ ನಮಸ್ಕಾರ ಮಾಡಿದ್ರು. ಪ್ರತಿಯಾಗಿ CM ಸೀಟಿನ ಬಳಿಗೆ ಸ್ವಾಗತಿಸಿದ್ರು DKಶಿ. ಸೀಟಿನ ಬಳಿ ಹೋಗುವುದಕ್ಕೂ ಜಾಗ ಮಾಡಿಕೊಟ್ರು. ಇಡೀ ಕಾರ್ಯಕ್ರಮದಲ್ಲಿ ಒಟ್ಟೊಟ್ಟಾಗೆ ಇದ್ದು ಪರಸ್ಪರ ಮಾತುಕತೆಯೂ ಇತ್ತು. ಇದು ವಿರೋಧಿಗಳಿಗೆ, ಟೀಕಾಕಾರರಿಗೆ ಉತ್ತರ ಕೊಡುವ ಹಾಗೆಯೂ ಭಾಸವಾಗುತ್ತಿತ್ತು. ಹೀಗಿರುವಾಗಲೇ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಪರೂಪದ ಸಹೋದರರು ಹುಟ್ಟಿಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಹಾಗೂ ನಾನು ಬ್ರದರ್ಸ್ ರೀತಿ ಇದ್ದೇವೆ ಎಂದು DCM DK ಶಿವಕುಮಾರ್ ಹೇಳಿಕೊಂಡಿದ್ದಾರೆ. ಮತ್ತೊಂದೆಡೆ DCM ತಮ್ಮ DK ಸುರೇಶ್ ಕೂಡ ನಾಳೆಯ ಬ್ರೇಕ್ಫಾಸ್ಟ್ ಬಳಿಕ ಎಲ್ಲವೂ ಒಂದು ಹಂತಕ್ಕೆ ಬರುತ್ತೆ ನೋಡ್ತೀರಿ ಎಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾವಿಬ್ರು ಬ್ರದರ್ಸ್ ತರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಗುಂಪು ಯಾವ ಗುಂಪು ಇಲ್ಲ, ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. DKದೊಂದು ಗುಂಪು, ಸಿದ್ದರಾಮಯ್ಯನವ್ರೊಂದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾ ಇದ್ದೀನಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ.
ಸೊ ಅದರಿಂದ ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹುಟ್ಟುತ್ತಾ ಸಹೋದರರು, ಬೆಳೀತಾ ದಾಯಾದಿಗಳು ಎಂಬ ಮಾತಿದೆ. ಈಗ ಸಹೋದರರ ರೂಪವನ್ನ ಸಿಎಂ ಮತ್ತು ಡಿಸಿಎಂ ಪಡೆದಿರೋದ್ರಿಂದ ಇವರ ನಡುವೆ ದಾಯಾದಿ ಕಲಹ ಶುರುವಾಗಬಹುದೇ ಎಂಬ ಕುತೂಹಲ ಇದ್ದೇ ಇದೆ. ಹಾಗಿದ್ದರೂ ನಾಳಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಕೆಲವು ಪ್ರಮುಖ ನಿರ್ಧಾರಗಳಿಗೆ ಉಭಯ ನಾಯಕರು ಬರುವ ನಿರೀಕ್ಷೆ ಇದೆ. ಸಿಎಂ ಕುರ್ಚಿ ವಿಚಾರದ ಗೊಂದಲಗಳಿಗೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಅನಗತ್ಯ ಗೊಂದಲ, ವಿವಾದಗಳಿಗೂ ತೆರೆ ಬೀಳಲಿದೆ. ಬೆಳಗಾವಿ ಅಧಿವೇಶನದ ಸಿದ್ಧತೆ, ಬಿಜೆಪಿಯ ಅವಿಶ್ವಾಸ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ಹೂಡುವುದು, ಸಂಸತ್ ಅಧಿವೇಶನ ಸಂಬಂಧ ಸರ್ವಪಕ್ಷ ಸಭೆ ಕೊಂಡೊಯ್ಯುವ ಬಗ್ಗೆಯೂ ಚರ್ಚೆಗಳು ಆಗಲಿವೆ. ಹಾಗೆ ಡಿಸೆಂಬರ್ 14ಕ್ಕೆ ವೋಟ್ ಚೋರಿ ವಿರುದ್ಧ ಪ್ರತಿಭಟನೆ ನಡೆಯಲಿದ್ದು, ಅಂದೇ ವರಿಷ್ಠರ ಭೇಟಿ ಬಗ್ಗೆಯೂ ಚರ್ಚೆ ಆಗಲಿದೆ. ಜಿಬಿಎ, ಪಂಚಾಯಿತಿ ಚುನಾವಣೆ ಟಾರ್ಗೆಟ್ ಇಟ್ಟುಕೊಂಡಿರುವ ಸಿಎಂ ಡಿಸಿಎಂ 2028ರ ವಿಧಾನಸಭೆ ಹಾಗೂ 2029ರ ಲೋಕಸಭೆ ಗೆಲ್ಲೋ ಟಾಸ್ಕ್ ಕೂಡ ಇದೆ. ಒಟ್ಟಾರೆ ಒಗ್ಗಟ್ಟು, ಜೋಡೆತ್ತು, ಬ್ರದರ್ಸ್ ಎಂಬ ಸಂದೇಶ ನಾಳೆ ಸದಾಶಿವನಗರದಿಂದ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಮುಟ್ಟಲಿದೆ. ಅವರಿಬ್ಬರೂ ಕೂಡ ನಮ್ಮ ಪಕ್ಷದ ಸೀನಿಯರ್ ಮೋಸ್ಟ್ ಲೀಡರ್ಸ್ ಅವರು. ಅದರಿಂದ ಅವ್ರಿಗೆ ಅತಿ ಹೆಚ್ಚು ಸ್ನೇಹ ಕೂಡ ಇದೆ. ಅವರಿಗೆ ಕಡೆ ಏನು ಬೇಕಾದ್ರೆ ಚರ್ಚೆ ಮಾಡ್ಕೋಬೋದು. ಬಟ್ ಯಾವತ್ತೂ ಒಬ್ಬರಿಗೆ ಒಬ್ಬರು ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳನ್ನಾಗಲಿ ಒಂದು ಆರ್ಗ್ಯುಮೆಂಟ್ ಕೂಡ ಆಗೋದು ನಾವು ಯಾರೂ ಕೂಡ ನೋಡಲಿಲ್ಲ. ಯಾವ ಕಾರಣಕ್ಕೂ ಕೂಡ ಏನೋ ನನಗೆ ಅಭಿಪ್ರಾಯಗಳಿರ್ಬೋದು 108, ಅದನ್ನು ನಾವು ವ್ಯಕ್ತಪಡಿಸುವಂಥದ್ದು ಸರಿಯಲ್ಲ. ನಮ್ಮದೇ ಆದಂಥ ಪ್ರಕ್ರಿಯೆಗಳಿದೆ, ಕಾಂಗ್ರೆಸ್ ಪಕ್ಷದ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಿ ಶಿಸ್ತಿನ ಸಿಪಾಯಿಯಂತೆ ಒಗ್ಗಟ್ಟಿನಿಂದ ಜೊತೆಗೆ ನೋಡಬೇಕು. ಭವಿಷ್ಯವನ್ನು ಕೂಡ ನಾವು ಇವತ್ತು ನೋಡ್ಕೋಬೇಕಾಗುತ್ತೆ ಮುಂದಕ್ಕೆ. ಸಾಮೂಹಿಕ ನಾಯಕತ್ವ ನಮ್ಮದು ನಂಬಿಕೆ, ಆಂತರಿಕವಾದಂಥ ಪ್ರಜಾಪ್ರಭುತ್ವ, ಇದೆಲ್ಲದರಲ್ಲೂ ವಿಶ್ವಾಸ ಇದೆ. ಚರ್ಚೆಗೆ ಮುಗ್ಧವಾದಂಥ ಅವಕಾಶ ಇದೆ. ಚರ್ಚೆ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಯಾವುದೋ ಗೊಂದಲ ಇದೆ, ಏನು ಜಗಳಾಡಿದಾರಾ? ಏನಿಲ್ಲ. ಪರಿಸ್ಥಿತಿಗಳು ಎಲ್ಲವೂ ಶಾಂತವಾಗುವ ಹೊತ್ತಲ್ಲೇ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್. ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದ ಕೂಡಲೇ ಫೆಬ್ರವರಿ ಹೊತ್ತಿಗೆ ಬದಲಾವಣೆ ಆಗುತ್ತೆ ಅಂದ್ರು. ಅದಕ್ಕೆ ಟಾಂಗ್ ಕೊಟ್ಟ ಸಿಎಂ ಅವರೇನು ಹೈಕಮಾಂಡ ಅಂತ ಗರಂ ಆದ್ರು. ಆಗ್ಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ಏನ್ ತೊಂದರೆನೇ. ಜನವರಿಯಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅಂತ ಹೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಚೀಫ್ ಮಿನಿಸ್ಟರ್ ಹೈಕಮಾಂಡ್ ಏನಮ್ಮ. ನಾಳೆಯ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೇಲೆ ಸಹಜವಾಗೇ ಎಲ್ಲಾ ನಾಯಕರ ಕಣ್ಣು ಬಿದ್ದಿದೆ. ಕುತೂಹಲದಿಂದ ನಾಳೆಯ ಬೆಳವಣಿಗೆ ಬಗ್ಗೆ ಗಮನ ಹರಿಸುತ್ತಿದ್ದು, ಒಂದೊಂದು ಕ್ಯಾಂಪ್ನಲ್ಲೂ ಒಂದೊಂದು ಲೆಕ್ಕಾಚಾರಗಳು ಓಡುತ್ತಿವೆ. ಆದರೂ ಎಲ್ಲೂ ಏನನ್ನೂ ಯಾವುದನ್ನೂ ಯಾರೂ ಬಿಟ್ಟು ಕೊಡ್ತಿಲ್ಲ. ಎಲ್ಲರ ಬಾಯಲ್ಲೂ ಒಂದೇ ಮಾತು, ಒಗ್ಗಟ್ಟಿನ ಮಂತ್ರ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮ್ಮಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಹಿರಂಗವಾಗಿ ಮಾಧ್ಯಮ ಸ್ನೇಹಿತರ ಎದುರುಗಡೆ ಕೂತ್ಕೊಂಡೇ ಮಾತನಾಡಿದ್ದಾರೆ. ಅವ್ರಿಬ್ರೇ ಹೇಳದ್ಮೇಲೆ ಮತ್ತೆ ನಾನು ಯಾರು ಹೇಳಕ್ಕೆ? ಅದು ಈಗ ಕರೆದಿಲ್ಲ ಅಂದ್ರೆ ಅದು ಹೆಡ್ಲೈನು, ಸಮನ್ವಯ ಇಲ್ಲ ಅಂತ. ಕರೆದ್ರು ಹೆಡ್ಲೈನು ಏನ್? ಅದೇ ಹೇಳಿ ಕೇಳಿ ಮಾಡ್ಬೇಕು. ಸಿಎಂದು ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ. ಈಗ ಅದರ ಪ್ರಶ್ನೆ ಇಲ್ವೇ ಇಲ್ವಲ್ಲ ಸರ್ಕಾರದ ಮುಂದೆ, ಪಕ್ಷದ ಮುಂದೆ ಈ ಸಬ್ಜೆಕ್ಟ್ ಇಲ್ಲಿರುವಾಗ ಅಂತ್ಯಕಂತ್ಯಗಳ ಮಾತೇಕೆ? ಯಾವ ಗೊಂದಲನೂ ಕೂಡ ಇಲ್ಲ. ಈಗ ಮೊನ್ನೆ ಹೇಳಿರುವಂಥ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಕೇಂದ್ರದ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಎಷ್ಟು ಜವಾಬ್ದಾರಿಯುತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ಪ್ರಶಂಸೆ ನೀಡಬೇಕು. ನಮಗೆ ಹೆಮ್ಮೆಯ ವಿಚಾರ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಕುರ್ಚಿ ಕಚ್ಚಾಟವನ್ನೇ ಬೆಳಗಾವಿ ಅಧಿವೇಶನದಲ್ಲೂ ಅಸ್ತ್ರ ಮಾಡಿಕೊಳ್ಳಲು ಪ್ರತಿಪಕ್ಷಗಳು ಪ್ಲಾನ್ ಮಾಡ್ತಿವೆ. ಕಾಂಗ್ರೆಸ್ನಲ್ಲಾಗುತ್ತಿರುವ ದಿನಕ್ಕೊಂದು ಬೆಳವಣಿಗೆಗಳನ್ನೇ ದಾಳ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ.
ಒಂದು ಕಡೆ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಕೊಂಡು ನಮ್ಮ ಏನು ಕದನ ವಿರಾಮ ಅನ್ನೋಂಥ ಮಾತುಗಳನ್ನು ಅವರು ಮಾತಾಡುವಂಥ ಸಂದರ್ಭದಲ್ಲಿ ಏನು ಉಲ್ಲೇಖನ ಮಾಡಿದರು, ರಷ್ಯಾ ಮತ್ತು ಯುಕ್ರೇನ್ ಕೂಡ ಇದೇ ರೀತಿಯಲ್ಲಿ ಕದನ ವಿರಾಮ ಆಗ್ತಾವೆ. 3 ತಿಂಗಳಾದ ನಂತರ ಒಬ್ಬರ ಮೇಲೆ ಒಬ್ಬರು ಬಾಂಬ್ ಹಾಕ್ಕೋತಾರೆ. ಯಾವತ್ತೂ ಕೂಡ ಕದನ ವಿರಾಮ ಆಗಲ್ಲ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರರು ಸಿದ್ದರಾಮಯ್ಯರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವತ್ತು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಬಟ್ ಈ ಬ್ರೇಕ್ಫಾಸ್ಟ್ ಅನ್ನೋದಿದೆಯಲ್ಲ, ಈ ಕುಲಗೆಟ್ಟ ರಿಲೇಶನ್ಶಿಪ್ ಇರುತ್ತಲ್ಲ, ಇದು ಒಂದು ಬ್ರೇಕ್ಫಾಸ್ಟ್ ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ. ಇದು ಕುರ್ಚಿಗೆ ಪೈಪೋಟಿ ಜಾಸ್ತಿ ಆಗ್ತಾ ಇರುವಂಥದ್ದು. ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ 7-8 ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಲಿ ಈಗಾಗಲೇ ಇಳಿದಿದ್ದಾರೆ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಬಿಜೆಪಿಯವರು ಇದಾರಲ್ಲ, ರಾಜಕೀಯವಾಗಿ ಶೇಡ್ ತೀರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಜ್ಯ ರಾಜಕೀಯದಲ್ಲಿ ಇದೆಲ್ಲ ಆಗೋ ಹೊತ್ತಲ್ಲೇ ಮಠಾಧೀಶರನ್ನ ರಾಜಕೀಯಕ್ಕೆ ಎಳೆದು ತಂದಿದ್ರು ಕೇಂದ್ರ ಸಚಿವ ಕುಮಾರಸ್ವಾಮಿ. ಮಠಾಧೀಶರು ರಾಜಕೀಯಕ್ಕೆ ಬರಬಾರದು ಅಂದಿದ್ದಕ್ಕೆ ಕೈ ನಾಯಕರು ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ್ರು. 2 ಬಾರಿ ಮುಖ್ಯಮಂತ್ರಿ ಇದ್ದೆ. 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ. ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಮುಖಂಡರು ಮತ್ತು ಧಾರ್ಮಿಕ ಮುಖಂಡರುಗಳು ರಾಜಕೀಯ ಕ್ಷೇತ್ರಕ್ಕೆ ರಾಜಕೀಯ ವಿಷಯಗಳು ಮಾತಾಡಬಾರ್ದು. ಯಾಕೆಂದರೆ ಇವತ್ತು ರಾಜಕೀಯ ಪರಿಸ್ಥಿತಿಗಳು ಕೂಡ ಒಂದು ಪ್ರಜಾಪ್ರಭುತ್ವ ಮಾದರಿಯಲ್ಲಿ, ಸಂವಿಧಾನಾತ್ಮಕ ಮಾದರಿಯಲ್ಲಿ ನಡೀತಾ ಇಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ಒಬ್ಬ ವಿದ್ಯಾವಂತ ವ್ಯಕ್ತಿಯಾಗಿ ಯೋಚನೆ ಮಾಡೋದಾದರೆ ಧಾರ್ಮಿಕ ಮುಖಂಡರುಗಳು ರಾಜಕೀಯ ವಿಷಯಕ್ಕೆ ಹೋಗಬಾರ್ದು. ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ತರ ಎಲ್ಲ ಚಿಲ್ಲರೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದನ್ನ ದಯಮಾಡಿ ಅವ್ರು ಬಿಡಬೇಕು ಅಂತ ಮನವಿ ಮಾಡ್ತೀವಿ. ಯಾರಿಗೋ ಅವು ಯಾರು ಯೋಗ ಆಯ್ತೋ, ಯಾವ ಸ್ವಾಮೀಜಿಗಳು ಯಾರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ, ಇನ್ನೊಂದು ಹೇಳ್ತಾರೋ, ಅವ್ರವ್ರ ಆಶೀರ್ವಾದ ಮಾಡ್ತಾರೆ. ಇವ್ರಿಗೆ ಆಶೀರ್ವಾದ ಸ್ವಾಮೀಜಿಗಳು ಬೇಡವಂಗಾರೆ? ಇವರು ಸ್ವಯಂ ಘೋಷಿತ ದೇವಮಾನವನ ಇವರು ಸ್ವಾಮೀಜಿಗಳಿಗೆ ಆಶೀರ್ವಾದ ಇಲ್ದಂಗೆ ಆಗ್ಬಿಡ್ತಾರ? ರಾಜಕಾರಣದಲ್ಲಿ ಆಗಾಗ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮೀಟಿಂಗ್ಗಳು ಆಗುತ್ತಲೇ ಇರುತ್ತವೆ. ಆದರೆ ನಾಳೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಡೀ ಸರ್ಕಾರದ ಆಯುಷ್ಯವನ್ನೇ ನಿರ್ಧರಿಸಬಹುದು. ಇದರ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಪೂರ್ಣಾವಧಿ ಮುಗಿಸಲು ಭದ್ರ ಬುನಾದಿ ಹಾಕುತ್ತಾ ಅಥವಾ ಮತ್ತೊಂದು ಗಡುವು ವಿಧಿಸಿ ಇನ್ನೊಂದು ಸುತ್ತಿನ ಕುರ್ಚಿ ಆಟಕ್ಕೆ ನಾಂದಿ ಹಾಡುತ್ತಾ ಎಂಬುದನ್ನು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೊಡ್ಡವರು ಕುಳಿತು ಬ್ರೇಕ್ಫಾಸ್ಟ್ ಮಾಡ್ತಾ ಬೆಳಗ್ಗಿನ ತಿಂಡಿ ತಿಂತ ಯಾವ ದೊಡ್ಡ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮತ್ತು ಆ ದೊಡ್ಡ ತೀರ್ಮಾನ ರಾಜ್ಯಕ್ಕೆ ಯಾವ ರೀತಿಯಾದ ಒಳಿತನ ಮಾಡುತ್ತೆ ಅಂತ ನೋಡಬೇಕು. ಕೇವಲ ರಾಜಕೀಯದ ಬಗ್ಗೆ ಮಾತ್ರ ಚರ್ಚೆ ನಡೆಸ್ತಾ ಕೂತ್ಕೊಳ್ತೇ ಹೌದಾ ಅಂತಂದರೆ ಅದಾಗಿ ರಾಜ್ಯಕ್ಕೆ ಬಹಳ ದೊಡ್ಡ ಪ್ರಯೋಜನ ಆಗುತ್ತೆ ಅಥವಾ ಬಹಳ ದೊಡ್ಡದಾದಂತಹ ಪರಿಣಾಮಗಳಾಗ್ತವೆ ಅಂತ ಹೇಳೋದು ಯಾವ ದೂರದೃಷ್ಟಿಯಿಂದ ಇವರು ಮಾತುಕತೆಯನ್ನು ನಡೆಸ್ತಾರೆ ಅಂತ ನೋಡಬೇಕು. ಚಳಿಗಾಲದ ಬಿಸಿ ಬಿಸಿ ಶುರುವಾಗಿದೆ. ಅಧಿವೇಶನ ಅನ್ನುವಂಥದ್ದು ಕೇವಲ ಹೆಸರಿಗೆ ಮಾತ್ರ ಅಧಿವೇಶನವಾಗಿ ಯಾವುದೇ ರೀತಿಯಂಥ ವಿಸ್ತೃತ ಡಿಬೇಟ್ ಇಲ್ಲದೆ ಇರುವಂಥ ಅಧಿವೇಶನವಾಗಿ ಮಾರ್ಪಟ್ಟಿರುವಂಥದ್ದಕ್ಕೆ ಇತಿಹಾಸದಲ್ಲಿ ಹಲವಾರು ಉದಾಹರಣೆಗಳು ಸಿಗ್ತವೆ. ಇತ್ತೀಚಿನ ಕಲಾಪಗಳು ಅದಕ್ಕೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ಅದಕ್ಕೆ ದೊಡ್ಡ ಉದಾಹರಣೆಯಾಗಿ ನಮ್ಮ ಮುಂದಿರುವಂಥದ್ದು. ಇವತ್ತು ಮತ್ತೆ ಈಗ ಕಲಾಪ ಶುರುವಾಗ್ತಾ ಇದ್ದಂತೆ ಗಲಾಟೆಯೂ ಕೂಡ ಶುರುವಾಗಿದೆ. ಸಂಸತ್ ಕಲಾಪದ ಮೊದಲ ದಿನವೇ SIR ಸದ್ದು ಮಾಡಿದೆ. ಲೋಕಸಭೆಯಲ್ಲಿ SIR ಸದ್ದು ಮಾಡಿದೆ. ಪ್ರತಿಪಕ್ಷಗಳ ಎಲ್ಲ ಸದಸ್ಯರು ಕೂಡ ಜೊತೆಯಾಗಿದ್ದಾರೆ SIR ವಿರುದ್ಧ. SIR ಮತಪಟ್ಟಿ ವಿಶೇಷ ಪರಿಷ್ಕರಣೆ ವಿರುದ್ಧ ಕಾಂಗ್ರೆಸ್ನವರು ಹೋರಾಟವನ್ನು ಕೈಗೆತ್ತಿಕೊಂಡ್ರು. ಕಾಂಗ್ರೆಸ್ಗೆ ಬೆಂಬಲವಾಗಿ ಸಮಾಜವಾದಿ ಪಕ್ಷ ನಿಂತಿದೆ, DMK ನಿಂತಿದೆ, ಎಡಪಕ್ಷಗಳು ನಿಂತಿದ್ದಾವೆ. ಎಲ್ಲರೂ ಕೂಡ ಅದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸದನದ ಒಳಗೂ ಹೊರಗೂ SIR ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸದನದ ಒಳಗೆ ಹೊರಗೆ ಎರಡೂ ಕಡೆಯಲ್ಲೂ ಕೂಡ SIR ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಲೋಕಸಭೆಯಲ್ಲಿ ಕಲಾಪ ನಡೆಸೋದಕ್ಕೆ ಅವಕಾಶ ಕೊಡದೆ ಪ್ರತಿಪಕ್ಷದ ಸದಸ್ಯರುಗಳು ಆಕ್ರೋಶವನ್ನು ಹೊರಹಾಕಿದರು, ಪ್ರತಿಭಟನೆಯನ್ನು ನಡೆಸಿದರು. SIR ಮೂಲಕವಾಗಿ ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಪಕ್ಷದವರು ಆಕ್ರೋಶವನ್ನು ಹೊರಹಾಕಿದರು. ಎಷ್ಟೇ ಅವ್ರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಮಾಡಿದರೂ ಕೂಡ ನಿಂತಿಲ್ಲ.
SIR ಬಗ್ಗೆ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತೇಳಿ ಕಾಂಗ್ರೆಸ್ನವರು ಪಟ್ಟು ಹಿಡಿದಿದ್ದಾರೆ. ಅದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಮೊದಲಿಗೆ SIR ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದು ಕಾಂಗ್ರೆಸ್ನವರು ಹಿಡಿದಿರುವಂತಹ ಪಟ್ಟು. ಒಂದೇ ಮಾತ್ರ ಬಗ್ಗೆ ಚರ್ಚೆಗೆ 10 ಗಂಟೆ ಸಮಯ, SIR ಬಗ್ಗೆ ಯಾಕಿಲ್ಲ ಅಂಥೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಂದೇ ಮಾತ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೆ 10 ಗಂಟೆಯ ಸಮಯವನ್ನು ನಿಗದಿಪಡಿಸಲಾಗಿದೆ. ಪ್ರತಿಪಕ್ಷಗಳ ಗದ್ದಲ ಗಲಾಟೆಯಿಂದಾಗಿ ಲೋಕಸಭೆ ಕಲಾಪ ನಾಳೆಗೆ ಮುಂದೂಡಿಕೆಯಾಗಿದೆ. ಇವತ್ತು ಕಲಾಪ ಮುಂದೂಡಿಕೆ ಆದ ನಂತರ ಪ್ರತಿಪಕ್ಷದವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. The election situation or the SIR, these are huge issues. Let's discuss them. What is Parliament for? Let's discuss them. Let them have a discussion. It's not drama. Speaking about issues, raising issues is not drama. Drama is not allowing discussion. Drama is not having a democratic discussion about issues that matter to the public. ने पूरे सदन को, पार्लियामेंट को, लोकतंत्र की मर्यादा को हाईजैक कर लिया है. लोकतंत्र के मंदिर में, पार्लियामेंट के अंदर सत्ता पक्ष और विपक्ष दोनों के मुद्दे उठने चाहिए. हम देख रहे हैं आज पहले दिन से ही सत्ता पक्ष सिर्फ अपने मुद्दों पर ही वो चर्चा चाहती है. ಹೀಗೆ ಪ್ರತಿಪಕ್ಷದವರು ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಲಾಪ ಮುಂದೂಡಿಕೆಯಾದ ನಂತರ. ಇನ್ನೊಂದು ಕಡೆ ರಾಜ್ಯಸಭೆಯಲ್ಲೂ ಕೂಡ ಇವತ್ತು SIR ಬಗ್ಗೆ ಚರ್ಚೆಗೆ ಬಿಗಿಪಟ್ಟನ್ನು ಪ್ರತಿಪಕ್ಷಗಳು ಹಿಡಿದಿದ್ದಾವೆ. ಇವತ್ತು ರಾಜ್ಯಸಭೆಯ ಸಭಾಪತಿಗಳಾಗಿ ಕುರ್ಚಿಯನ್ನು ಅಲಂಕರಿಸಿದ್ದಾರೆ CP ರಾಧಾಕೃಷ್ಣನ್ ಅವರು. ಅವ್ರನ್ನ ಸ್ವಾಗತ ಕೋರಲಾಗಿದೆ. ಪ್ರಧಾನಮಂತ್ರಿ ಮೋದಿಯವರು ಕೂಡ ಸ್ವಾಗತ ಕೋರಿ ಮಾತನಾಡಿದ್ದಾರೆ, ಅವರನ್ನ ಅಭಿನಂದಿಸಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರತಿಪಕ್ಷ ನಾಯಕರು ಕೂಡ ಅವರ ಅಭಿನಂದನೆ ಕೋರಿ ಮಾತನಾಡಿದ್ದಾರೆ ಸದನದ ಒಳಗೆ. ಇದಾದ ನಂತರ ಯಾವಾಗ ಅವರಿಗೆ ಗೌರವವನ್ನು ಸಲ್ಲಿಕೆ ಮಾಡಿ, ಯಾಕಂದರೆ ಅವರು ಪೀಠವನ್ನು ಅಲಂಕರಿಸಿರುವಂಥದ್ದು ಇವತ್ತು, ಹಾಗಾಗಿ ಅದಾದ ನಂತರ SIR ಬಗ್ಗೆ ಚರ್ಚೆ ಆಗದೆ ಬೇರೆ ಯಾವ ವಿಚಾರಗಳಿಗೂ ಆಸ್ಪದ ಇಲ್ಲ ಅಂತ ಹೇಳಿ ಪ್ರತಿಪಕ್ಷ ಕಾಂಗ್ರೆಸ್ ವಾದವನ್ನು ಮಂಡನೆ ಮಾಡಿದೆ. ಏನೇ ಚರ್ಚೆ ಆಗದಿದ್ರೂ ಕೂಡ SIR ಬಗ್ಗೆ ಆಗಬೇಕು. ದೇಶಕ್ಕೆ ಮಾರಕ ಆಗ್ತಾ ಇರುವ SIR ಸುಧಾರಣೆ ಆಗಲೇಬೇಕು, ಬದಲಾವಣೆ ಆಗಲೇಬೇಕು, ಅದು ಬದಲಾಗಲೇಬೇಕು ಅನ್ನುವಂತಹ ಪಟ್ಟನ್ನು ಪ್ರತಿಪಕ್ಷದವರು ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಪಕ್ಷಗಳ ಗದ್ದಲ ಗಲಾಟೆಗಳಿಗೆ ಮಣಿದು ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಕಡೆಗೆ ಸಭಾಪತಿಯವರು ಹೇಳಿದ್ದಾರೆ. ಆಯಿತು, ನಿಮಗೆ ಚರ್ಚೆಗೆ ನಾನು ಅವಕಾಶವನ್ನು ಮಾಡಿಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಚರ್ಚೆಯ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಮತ್ತು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅಂತ ನಿಮಗೆ ಕೊಡ್ತೀನಿ. In the morning, in my chamber, we met, all opposition party leaders met, discussed, and we should take this SIR matter first, and otherwise we all will have to protest against this. That's why I request the Parliamentary Affairs Minister, don't divide us. If you try to divide us, we will be more strong. No. And this is a cheap, sir, cheap gimmick. They are doing it. You can't divide us because we have come with ideological background. ಹೀಗೆ ಇಲ್ಲಿ ಸದನದ ಒಳಗಡೆ ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ SIR ಬಗ್ಗೆ ಚರ್ಚೆ ಆಗಲೇಬೇಕು ಅಂತೇಳಿ ಪ್ರತಿಪಕ್ಷಗಳವರು ಪಟ್ಟು ಹಿಡಿದಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಇವತ್ತು ನೀವು ಸದನದ ಒಳಗಡೆ ಬಂದು ಡ್ರಾಮಾಗಳು ಮುಖ್ಯ ಅಲ್ಲ, ಜನಪರವಾದಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುವಂಥದ್ದು ಮುಖ್ಯ ಅಂತೇಳಿ ಇವತ್ತು ಲೋಕಸಭೆ ರಾಜ್ಯಸಭೆಗಳ ಕಲಾಪ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಹೇಳಿದ್ದಾರೆ. ಎಲ್ಲ ಸಂಸದರಿಗೂ ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಸದನದ ಒಳಗಡೆ ಯಥಾ ಪ್ರಕಾರವಾಗಿ ಗದ್ದಲ ಗಲಾಟೆ ಇವೆಲ್ಲವೂ ಕೂಡ ನಡೆದಿದೆ. ಆಡಳಿತ ಮತ್ತು ಪ್ರತಿಪಕ್ಷದವರ ನಡುವೆ SIR ವಿಚಾರವನ್ನು ಕೈಗೆತ್ತಿಕೊಳ್ಳೋದು ಬೇಡವೋ, ಯಾವ ಕಾರಣಕ್ಕೆ ಕೈಗೆತ್ತಿಕೊಳ್ಬೇಕು ಅಂತ ಪ್ರತಿಪಕ್ಷದವರು ಹೇಳ್ತಾ ಇದ್ದಾರೆ. ಆಡಳಿತ ಪಕ್ಷ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಯಾವ ಸ್ವರೂಪದಲ್ಲಿ ಇತ್ಯರ್ಥ ಆಗುತ್ತೆ ಗೊತ್ತಿಲ್ಲ. ಆದರೆ ಇದರ ಪರಿಣಾಮವಾಗಿ ಸದನದ ಒಳಗಡೆ ಯಾವುದೇ ಚರ್ಚೆಗಳಾಗದೆ ಕೇವಲ ಗಲಾಟೆಗೆ ಸೀಮಿತ ಆಗ್ತಾ ಇರುವಂಥದ್ದು ದುರ್ದೈವ.